ಹೇಳಿದ್ದೆ ಇವ್ರಿಗೆ ಕರ್ದಿರೋದು ಒಬ್ಬರನ್ನ ಅದೇ ಲಚ್ಚುನ ಸೋನನ್ನ ಇವಡೆ ಬೆಳಗ್ಗೆ ಕರ್ದಿದ್ರು ನಾನೊಬ್ಳೋದ್ನ 3 ಜನ ಹೋಗೋದು ಬೇಡ ಫಂಕ್ಷನ್ಗೆ ನಾನ್ ಮಾತ್ರ ಊಟ ಮಾಡಲ್ಲ ನೀವಿಬ್ರು ಊಟ ಮಾಡಿ ನಾನು ನಾಚಿಕೆಪ್ಪ ನಾನು ಊಟ ಮಾಡಲ್ಲ ಅಂತ ಹೇಳಿದ್ದೆ ಅವ್ರು ಮಾತಾಡ್ಸಿದ್ ನೋಡಿ ನಾನೇ ಫಸ್ಟ್ ಊಟ ಮಾಡಿದ್ದು ಓಕೆ ಹಲೋ ಫ್ರೆಂಡ್ಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ದಚೀಸ್ ಪ್ರಪಂಚ. ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್ ಎಸ್ ನಾನು ತುಂಬಾನೇ ಖುಷಿಯಾಗಿ ಕೂಡ ಇದ್ದೀನಿ. ಯಾಕೆ ಅಂದ್ರೆ ನಿಮಗ್ ಆಲ್ರೆಡಿ ಟೈಟಲ್ ಥಂಬ್ನೇಲ್ ಎಲ್ಲ ನೋಡಿದಾಗೆ ಗೊತ್ತೇ ಆಗಿರುತ್ತೆ. ಇವತ್ತು ನಾನು ನಮ್ಮ ಕುಶಾನಿ ಪ್ರಿನ್ಸೆಸ್ ಅವರ ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಹೌದು, ಚೈತ್ರ ಅಕ್ಕ ಇದಾರಲ್ಲ, ಸೊ ಅವರ ಮಗಳು ಕುಶಾನಿ. ಸೊ ಎಸ್ ಅವರ ಬರ್ತ್ಡೇ ಪಾರ್ಟಿಗೆ ನಾನು ಹೋಗ್ತಾ ಇದ್ದೀನಿ. ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಅಂಡ್ ತುಂಬಾನೇ ಖುಷಿ ಆಗ್ತಾ ಇದೆ ಬಿಕಾಸ್ ಐ ಆಮ್ ಇನ್ವೈಟೆಡ್ ಅಂತ. ಸೊ ನಾನು, ಮಮ್ಮಿ, ಅಕ್ಕ, ಕಣ್ಮಣಿ ಹಾಗೂ ಲಡ್ಡು ನಾವು ಇಷ್ಟು ಜನ ಹೋಗ್ತಾ ಇದೀವಿ ಬರ್ತ್ಡೇಗೆ. ಸೊ ಬರ್ತ್ಡೇ ಗಿಫ್ಟ್ ವ್ಲಾಗ್ ಆಲ್ರೆಡಿ ನೋಡೇ ಇರ್ತೀರಾ ನಾನು ಏನ್ ತಗೊಂಡಿದ್ದೀನಿ ಅಂತ, ಅಥವಾ ಮುಂದಕ್ಕೆ ನೋಡ್ತೀರಾ ನಾನು ಏನ್ ತಗೊಂಡಿದ್ದೀನಿ ಅಂತ. ಸೊ ಎಸ್ ನಮ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಸಹ ತಗೊಂಡಿದ್ದೀನಿ. ಸೊ ಅಂಡ್ ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್, ಬೆಸ್ಟ್ ವಿಶಸ್ ಟು ಹರ್. ಸೊ ಕುಶಾನಿ ಅವರೇ, ಐ ಮೀನ್ ಅಂದ್ರೆ ಕುಶಾನಿ ಚಿಕ್ಕ ಪಾಪು, ಬಟ್ ಸ್ಟಿಲ್ ಅವ್ರ ಅಮ್ಮ ಏನಾದ್ರು ಬೈ ಚಾನ್ಸ್ ಆಗೋ ನನ್ನ ವ್ಲಾಗ್ ನೋಡ್ತಾ ಇದೆ. ಸೊ ವೆರಿ ಹ್ಯಾಪಿ ಬರ್ತ್ಡೇ ಕುಶಾನಿ. ಯಾವಾಗ್ಲೂ ಖುಷಿಯಾಗಿ, ಆರೋಗ್ಯವಾಗಿ, ಸಂತೋಷವಾಗಿ 100 ವರ್ಷ ಬಾಳುವಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಸೊ ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಎಂಜಾಯ್ ಮಾಡಿ ನಿಮ್ಮ ಬರ್ತ್ಡೇನ. ಸೊ ಯಾವಾಗ್ಲೂ ಖುಷಿಯಾಗಿದೆ ಅಂತ ಹೇಳ್ತೀನಿ. ಅಂಡ್ ಅಪ್ಪ ಅಮ್ಮನು ಖುಷಿಯಾಗಿಡಿ. ನಿಮ್ಮ ಅಮ್ಮಮ್ಮ ಅಂದ್ರೆ ಆಂಟಿನ ನಾನು ತುಂಬಾ ವ್ಲಾಗ್ಸ್ ಅಲ್ಲಿ ನೋಡ್ತಾನೆ ಇರ್ತೀನಿ, ವರುಣ್ ಅವ್ರ ವ್ಲಾಗ್ಸ್ ಅಲ್ಲಿ ತುಂಬಾ ನೋಡ್ತಾನೆ ಇರ್ತೀನಿ. ಸೊ ತುಂಬಾ ಇಷ್ಟ ಆಗ್ತಾರೆ. ಇನ್ಫ್ಯಾಕ್ಟ್ ಐ ಕ್ಯಾನ್ ರಿಲೇಟ್ ಬಿಕಾಸ್ ಆಂಟಿನೂ ಸಹ ನಮ್ಮ ಮಮ್ಮಿ ತರ ಅದೇ. ಸೊ ತುಂಬಾನೇ ಸ್ಮೂತ್, ಸಾಫ್ಟ್ ಹಾಗೂ ತುಂಬಾನೇ ಡೌನ್ ಟು ಅರ್ತ್ ಪರ್ಸನ್. ಅಂಡ್ ಅಲ್ಲಿ ನೋಡ್ಬೋದು ಅಕ್ಕ ರೆಡಿ ಆಗೋದು ತಗೊಂಡ್ ಹೋಗ್ತಾ ಇದೀನಿ. ಲೆಟ್ ಮಿ ಸಿ. ಎಸ್, ಸೊ ಅಕ್ಕ ರೆಡಿ ಆಗ್ತಾವಳೆ. ಒಂದು ಗೌನ್ ನ ಹಾಕೋತಾವಳೆ. ಗೌನ್ ಅಥವಾ ನನ್ನ ಒಂದು ಹೊಸ ಡ್ರೆಸ್, ಇನ್ನು ನನ್ನ ಟಚ್, ಇನ್ನೂ ಅದ್ರ ಟ್ಯಾಗು ಸಹ ಬಿಚ್ಚಿಲ್ಲ. ಸೊ ಆ ಡ್ರೆಸ್ ಹಾಕೋತಲ್ಲ ಅಥವಾ ಗೌನ್ ಹಾಕೋತಲ್ಲ, ಐ ಆಮ್ ನಾಟ್ ಶ್ಯೂರ್. ನಾನು ನನ್ನ ಹ್ಯಾಸ್ ಯೂಶುವಲ್ ಒಂದು ಬಟ್ಟೆ ಇದೆ, ತುಂಬಾ ಸತಿ ಹಾಕೊಂಡಿದೀನಿ, ಬಂದದ್ದು ಓಕೆ, ಮತ್ತೆ ಅದನ್ನೇ ಹಾಕೋತೀನಿ ಬಿಕಾಸ್ ಐ ಜಸ್ಟ್ ಲೈಕ್ ದಟ್ ಬಟ್ಟೆ. ಅಂಡ್ ಮೋರ್ ಓವರ್ ನಾನು ಸ್ವಲ್ಪ ದಪ್ಪ ಆಗಿದೆ, ನಂಗೆ ಬೇರೆ ಯಾವ ಬಟ್ಟೆನೂ ಫಿಟ್ ಆಗ್ತಾ ಇಲ್ಲ. ಅಂಡ್ ನಾನು ಬಟ್ಟೆ ಶಾಪಿಂಗ್ ಮಾಡ್ತಾ ಇಲ್ಲ ಜಾಸ್ತಿ ಬಿಕಾಸ್ ಸಣ್ಣ ಆಗ್ತೀನಿ ಅಂತ ಒಂದು ಫಾಲ್ಸ್ ಹೋಪ್ ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಎಸ್ ಬನ್ನಿ ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ. ಅಂಡ್ ಐ ರಿಯಲಿ ಹೋಪ್ ಈ ಒಂದು ವ್ಲಾಗ್ ತುಂಬಾನೇ ಎಕ್ಸೈಟೆಡ್, ಕ್ಯೂರಿಯಸ್, ಹ್ಯಾಪಿ ವ್ಲಾಗ್ ಇರುತ್ತೆ ಅಂತ. ಬಿಕಾಸ್ ನಾನು ಮಾತ್ರ ಸಿಕ್ಕಾಪಡೆ ಎಕ್ಸೈಟೆಡ್ ಆಗಿದ್ದೀನಿ. ಅಂಡ್ ಎಸ್ ವಿ ಆರ್ ಆಕ್ಚುಲಿ ಟೂ ಲೇಟ್, ತುಂಬಾ ಲೇಟ್ ಆಗ್ತಿದೆ. 6 o'clock ಇನ್ವೈಟ್ ಮಾಡಿರೋದು, ಆಲ್ರೆಡಿ 5:15 ಆಗಿದೆ, 5:30 ಆಗಿದೆ. ಸೊ ಇನ್ನು ರೆಡಿ ಆಗಿಲ್ಲ, ರೆಡಿಯಾಗಿ ಬೇಗ ಹೊರಡ್ತೀವಿ. ಅಂಡ್ ಆಮೇಲೆ ಸಿಗ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಾಮೆಂಟ್ ಮಾಡ್ದ ಮರಿಬೇಡಿ. ಸೊ ಇವಾಗ ನೀವು ನೋಡ್ಬೋದು ನಾನು ಜಸ್ಟ್ ಡ್ರೆಸ್ ಹಾಕೊಂಡಿದ್ದೆ ಅಷ್ಟೇ, ಬಟ್ ಇನ್ನೂ ತುಂಬ ಇನ್ನು ರೆಡಿನೇ ಆಗಿಲ್ಲ. ಇನ್ಫ್ಯಾಕ್ಟ್ ರೆಡಿ ಆಗಬೇಕು. ಆ್ಯಂಡ್ ನಮ್ಮಮ್ಮ ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ. ಶೀ ಈಸ್ ಮದರ್ ಇಂಡಿಯಾ ಫಾರ್ ಅ ರೀಸನ್. ಆ್ಯಂಡ್ ನಾನು ಮಹಾರಾಣಿ ಥರ ರೆಡಿ ಆಗಕ್ಕೆ ಬಿಟ್ಟು ಕೆಲಸ ಮಾಡ್ಕೊಂಡು ಕೂತಿದ್ದೀನಿ. ನೋಡ್ಬೋದು ಬೆಡ್ ಕ್ಲೀನ್ ಮಾಡೋದು, ಬಟ್ಟೆ ಎಲ್ಲ ತೊಳೆಯಕ್ಕೆ ಹಾಕೋದು, ಸ್ವಲ್ಪ ಅದು ಇದು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಅದೇ ಬೈತಾ ಇದ್ರು, ನಿನ್ಗೆ ಎಲ್ಲಾದರೂ ಹೋಗ್ಬೇಕಾದ್ರೆ ನೀನು ಕೆಲಸ ಮಾಡ್ಕೊಂಡು ಕೂತ್ಕೋತಿ, ಅದೇನು ಬೇಕು ಅಂತ ಮಾಡ್ತೀಯ ಅಥವಾ ಏನು ಅಂತ ಅರ್ಥ ಆಗಲ್ಲ ಅಂತ. ಬಟ್ ನನ್ನ ಕಾನ್ಸೆಪ್ಟ್ ಏನು ಗೊತ್ತಾ, ಇವಾಗ ಸಪೋಸ್ ಎಲ್ಲಾದರೂ ಆಚೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಆಚೆ ಹೋಗಿ ಫುಲ್ ಎಂಜಾಯ್ ಎಲ್ಲ ಮಾಡಿ ಮನೆಗೆ ಬರ್ತೀವಲ್ಲ, ಆ ಗಲೀಜ್ ಮನೆ ಅಥವಾ ಮೆಸ್ ಮನೆ ಒಳಗೆ ನಂಗೆ ಇಷ್ಟ ಆಗಲ್ಲ. ನಂಗೆ ಮನೆ ಯಾವಾಗ ಕ್ಲೀನಾಗಿರಬೇಕು. ಅದಕ್ಕೆ ನಾನು ಇದೆಲ್ಲ ಅಂಡಿರೋದೆಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ದಟ್ ಆಮೇಲೆ ಹೋಗಿ ಬಂದಮೇಲೆ ಮನೆ ಕ್ಲೀನ್ ಇರಬೇಕು. ಏನೋ ಒಂಥರ ಇರುತ್ತಲ್ಲ, ಆರಾಮಾಗಿ ಬೆಡ್ ಮೇಲೆ ಮಲ್ಕೊಳ್ಳೋಕ್ಕೆ ಅಪ್ಪ ಸಾಕಾಯ್ತಪ್ಪ ಅಂತ ಅನ್ನೋಕ್ಕಾದ್ರೂ ಅಟ್ಲೀಸ್ಟ್ ಒಂದು ಕ್ಲೀನ್ ಬೆಡ್ ಬೇಕಲ್ವಾ. ಸೊ ಅದಕ್ಕೆ ನಾನು ಬೆಡ್ನ ಕ್ಲೀನ್ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಆ್ಯಂಡ್ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ನನಗೆ ಅಷ್ಟೊಂದು ನಾನು ಮೇಕಪ್ಪಲ್ಲಿ ಪ್ರೋ ಅಲ್ಲ, ಬಟ್ ಅಲ್ಪ ಸ್ವಲ್ಪ ಮೇಕಪ್ ಮಾಡ್ತೀನಿ, ಒಂದು ಸ್ವಲ್ಪನಾದರೂ ಮಾಡ್ತೀನಿ. ಆ್ಯಂಡ್ ನಮ್ಮಮ್ಮ ಅಂತೂ ಶೀ ಈಸ್ ಎವರ್ಗ್ರೀನ್ ಟಚ್. ನಮ್ಮ ಮೇಕಪ್ಪಲ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಈ ಒಂದು ಸಾರಿ ಬಂದು ನಮ್ಮ ಮೇಲೆ ತುಂಬಾ ಸೂಟ್ ಸಹ ಆಗ್ತಾಯಿತ್ತು. ಆ್ಯಂಡ್ ಅಕ್ಕ ಇಲ್ಲಿ ಬಂದ್ಬಿಟ್ಟು ಡೌಟ್ ಕೇಳ್ತಾ ಇದ್ದು, ಲಚ್ಚು ನಾನು ಇವಾಗೆ ಬಿಚ್ಚಲ ಬೇಡವಾ ಅಂತ. ಸೊ ನಾನು ಬಿಚ್ಚವ ಬಿಕಾಸ್ ನಾನು ನಾನು ಇವನ್ ವೆಯ್ಟ್ ಗೇನ್ ಮಾಡಿದ್ದೀನಲ್ಲ, ಸೊ ಪರವಾಗಿಲ್ಲ ಬಿಚ್ಚು ಅಂತ ಇದೆ. ಆ್ಯಂಡ್ ಆ ಬಟ್ಟೆ ಬಂದು ನೀವು ನಂಬ್ತಿರೋ ಬಿಡ್ತಿರೋ ತಗೊಂಡು ಆಲ್ಮೋಸ್ಟ್ 1 ವರ್ಷ, ಹೋದ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ತಗೊಂಡಿದ್ವು. ಇವಾಗ ಟ್ಯಾಗ್ ಬಿಚ್ತಿರೋದು. ಇನ್ಫ್ಯಾಕ್ಟ್ ಆ ಬಟ್ಟೆ ಹಾಕೊಂಡೇ ಇರಲಿಲ್ಲ. ಆ್ಯಂಡ್ ಇವಾಗ ಅಕ್ಕ ಹಾಕೋತಿರೋದು. ಸೊ ನಾವು ಹಂಗೇನೆ ಬಟ್ಟೆ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದೀವಿ. ಬಟ್ಟೆನೇ ಆಗಲಿ, ಒಡವೆನೇ ಆಗಿರಲಿ, ಅವಳಿಗೆ ಇಷ್ಟ ಅಂದರೆ ಅವಳು ತಗೋತಾಳೆ, ನನಗಿಷ್ಟ ನಾನು ತಗೋತೀನಿ. ಸೊ ಆ ಥರ ಪರ್ಮಿಷನ್ ಕೇಳಬೇಕು ಅಥವಾ ಪ್ಲೀಸ್ ಅಂತ ಹೇಳಬೇಕು ಅಷ್ಟೊಂದು ಸೀನೆಲ್ಲ ಇಲ್ಲ ನಮ್ಮ ಮಧ್ಯದಲ್ಲಿ. ಸಮ್ಟೈಮ್ಸ್ ನಂದು ತುಂಬಾ ನನ್ನ ಬಟ್ಟೆ ಕೊಡಲ್ಲ ಹೋಗಿ ಅಂತ ಅಂತಾಳೆ, ಬಟ್ ಹೋಗಿ ನನಗೆ ಬೇಕು ಅಂತ ನಾವು ಅಂತೀವಿ. ಸೊ ಎಸ್ ಆ ಥರ. ಆ್ಯಂಡ್ ನೀವು ನೋಡ್ಬೋದು ಮೇಕಪ್ ಬರಲ್ಲ, ಬಟ್ ಸ್ಟಿಲ್ ಮೇಕಪ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ತೋರಿಸ್ಕೊತಾ ಇದ್ದೀನಿ. ಜಸ್ಟ್ ಜೋಕ್ ಫ್ರೆಂಡ್ಸ್. ಬರುತ್ತೆ ಬಟ್ ಅಲ್ಪ ಸ್ವಲ್ಪ ಹಾಗೆ ಹೇಳ್ದಂಗೆ. ನಾನು ತುಂಬಾ ಲೈಟ್ ಹಾಗೂ ಸಿಂಪಲ್ ಮೇಕಪ್ ಮಾಡ್ಕೋತಿರೋದು. ಆ್ಯಂಡ್ ಮೇಕಪ್ದು ಒಂದು ದೊಡ್ಡ ತಲೆನೋವು ಏನು ಗೊತ್ತಾ, ಜಾಸ್ತಿ ಡ್ಯಾಪ್ ಮಾಡಬೇಕು.
ನಾವು ಈ ಕಾಂಪ್ಯಾಕ್ಟ್ ಅಥವಾ ಫೌಂಡೇಶನ್ ಏನು ಹಾಕ್ತೀವಲ್ಲ ಅದನ್ನ ನಾವು ಡ್ಯಾಬ್ ಮಾಡುವಷ್ಟು ಅಂದರೆ ಜಾಸ್ತಿ ನಾವು ಎಷ್ಟು ಇದನ್ನ ಈ ಥರ ಡ್ಯಾಬ್ ಮಾಡ್ತೀವಿ ಅಷ್ಟು ಮೇಕಪ್ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ನಮ್ಮ ಅಕ್ಕ ಇಲ್ಲಿ ಮತ್ತೆ ಬಂದು ಅದೇಂತಕ್ಕೆ ಬಂದು ಏನೋ ಹುಡುಕಕ್ಕೆ ಬಂದಿರಬೇಕು ಅವಳು. ಆ್ಯಂಡ್ ನಾನು ಅವ್ಳು ಬೈತಾ ಇದ್ದೀನಿ, ನೋಡಿ ಯಾವಾಗಲೂ ಲೇಟೇ ಮಾಡ್ತೀಯಾ, ನಾನು ಆಲ್ರೆಡಿ ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ, ನೀನು ಬಟ್ಟೆನೇ ಹಾಕೊಂಡಿಲ್ಲ ಹಾಗೆ ಹೀಗೆ ಅಂತ ಅವಳು ಬೈತಾ ಇದೆ. ಅವಳು ನಾನು ಟೈಮ್ ರೆಡಿ ಆಗ್ತೀನಿ, ಟೆನ್ಷನ್ ತೊಗೊಬೇಡ, ಯಾಕೆ ಹೀಗೆ ಮಾಡ್ತೀಯ ಹಂಗೆ ಅಂತ ಅವಳು ಅಂತ ಇದ್ಲು. ಸೊ ನಾವಂತೂ ಕಿತ್ತಾಟ ಹೊಡೆದಾಟ ಅಲ್ಲ ಬಟ್ ಕಿತ್ತಾಟ ಇವಾಗ ತುಂಬಾ ಸಹಜ. ಇನ್ಫ್ಯಾಕ್ಟ್ ನಮಗೆಲ್ಲ ಮಕ್ಕಳಾದ್ಮೇಲೆ ಅಮ್ಮ ಹೇಳ್ತಾರೆ, ಇವಾಗ ನಿಮಗೂ ಮಕ್ಕಳಾಗಿದೆ, ಇನ್ನೂ ನೀವು ಕಿತ್ತಾಟ ನಿಲ್ಸಿಲ್ವಾ, ಸಾಕು ನಿಲ್ಲಿಸಿ ಹಂಗೆ ಹಿಂಗೆ ಅಂತ. ಬಟ್ ಅದೇನು ಗೊತ್ತಾ, ಅಕ್ಕ ತಂಗಿ ಅಂತಂದರೆ ಕಿತ್ತಾಟ ಎಲ್ಲ ಫುಲ್ ಕಾಮನು ಫ್ರೆಂಡ್ಸ್. ಆ್ಯಂಡ್ ನಾನು ಇವಾಗ ನನ್ನ ಹೇರ್ನ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಬರ್ತಾ ಇದ್ದೀನಿ, ಚಪ್ಪಾಳೆ. ಸೊ ಏನು ಗೊತ್ತಾ, ಸ್ಟಾರ್ಟಿಂಗ್ ನನ್ನ ಹೇರ್ ತುಂಬಾ ಅಂದರೆ ನಾನು ಸ್ಟಾರ್ಟಿಂಗ್ ಸ್ಮೂತ್ನಿಂಗ್ ಎಲ್ಲ ಮಾಡಿಸಿದ್ದೆ, ಒಂದು 2 years ತನಕ ಫುಲ್ ಮೇಂಟೈನ್ ಮಾಡ್ತಾ ಇದ್ದೆ. ಅದಕ್ಕಂತಲೇ ಶ್ಯಾಂಪು ಅಂತೆ, ಕಂಡೀಷ್ನರ್ ಅಂತೆ, ಸ್ಪಾ ಎಲ್ಲ ಮಾಡಿಸಿದೆ ತಿಂಗಳ. ಬಟ್ ಆಮೇಲೆ ಅದು ಹೇಳ್ತಾರಲ್ಲ ಅಷ್ಟೊಂದು ನನಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ. ಸೊ ನನಗೆ ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಕುಲ್ದು ಡ್ಯಾಮೇಜ್ ಅಂತಲ್ಲ ಬಟ್ ಆ ಸ್ಮೂತ್ನಿಂಗ್ ಏನಿರುತ್ತೆ ಅದು ಹೋಯಿತು ಫ್ರೆಂಡ್ಸ್. ನಾನು ಇವಾಗ ಟೆಂಪ್ರರಿಗೆ ಅಂತ ಮನೇಲಿರೋ ಸ್ಟ್ರೈಟ್ನರ್ ಯೂಸ್ ಮಾಡಿಕೊಂಡು ಸ್ಟ್ರೈಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನು ಗೊತ್ತಾ, ಐ ಗೆಸ್ ಎವ್ರಿ ಒನ್ ಕ್ಯಾನ್ ರಿಲೇಟ್ ಟು ಮೀ. ನಮ್ಮ ಫ್ರಂಟ್ ಹೇರ್ ಏನಿರುತ್ತೋ ಅದನ್ನ ಆರಾಮಾಗಿ ಸ್ಟ್ರೈಟ್ ಮಾಡ್ಬೋದು. ಬಟ್ ಇದು ಈ ಕಡೆ ಬ್ಯಾಕ್ ಹೇರ್ ಎಲ್ಲ ಸ್ಟ್ರೈಟ್ ಮಾಡೋಕ್ಕಾಗೋದೇ ಇಲ್ಲ, ಬಿಕಾಸ್ ಕೈನೇ ಎಟ್ಕಲ್ಲ, ಯಾವ್ದನ್ನ ಹೆಲ್ಪ್ ಬೇಕಿರುತ್ತೆ. ಸೊ ಇವಾಗ ಎಲ್ಲರೂ ಮನೇಲಿ ಬ್ಯುಸಿ ಆಗಿದ್ರು, ಅದಕ್ಕೆ ನಾನು ಯಾರನ್ನೂ ಕರೆದೂ ಇಲ್ಲ. ಸೊ ನಾನೇ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋತಾ ಇದ್ದೆ. ಆ್ಯಂಡ್ ಅದೇನು ಮಾತಾಡ್ತಾ ಇದ್ದೀನಿ ಸಮ್ಟೈಮ್ಸ್ ನನಗೆ ಗೊತ್ತಾಗಲ್ಲ ನೋಡಿ, ಅದೇನು ಮಾತಾಡ್ತಾ ಇದ್ದೀನೋ ಬಿಡಿ, ನಾನು ನನ್ನ ಸ್ಟೋರಿ ಹೇಳ್ತೀನಿ. ಸೊ ಇವಾಗ ಈ ಸ್ಟ್ರೈಟ್ನರ್ ನಾನು ಏನು ಮಾಡ್ತಾ ಇದ್ದೀನಲ್ಲ, ಅದೇನೋ ಒಂದು ದಿವಸಕ್ಕೆ ಅಂತೀನಿ, ಏನೋ ಒಂದು ಅರ್ಧ ಗಂಟೆ 1 hour ಬರ್ಬೋದು ಅಷ್ಟೇ ಫ್ರೆಂಡ್ಸ್. ಆಮೇಲೆ ಏನಂತಾರೆ, ಈ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಮಕ್ಳಿಗೆ ಎತ್ಕೋತೀವಲ್ಲ ಸ್ಟ್ರೈಟ್ನರೇ ಹೊರಟೋಗ್ಬಿಡುತ್ತೆ. ನೀಟಾಗಿ ಮಾಡಿದ್ರೆ ಇರುತ್ತೆ, ಬಟ್ ನಾನು ಸುಮ್ಮನೆ ಮೇಲ್ಮೇಲೆ ಅಷ್ಟೇ ಮಾಡ್ತಿರೋದು, ಒಂದು ಸ್ವಲ್ಪ ಫೋಟೋಸ್ಗೆ ಆದರೂ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ಎಸ್, ಈ ಥರ ಹೋಗಬೇಕಾದ್ರೇ ಎಲ್ಲಾದರೂ ಒಂಥರ ಏನಂತಾರೆ ಅರ್ಜೆಂಟ್ ಅಂತ ಇದ್ದೇ ಇರುತ್ತೆ. ದಿನ ಪೂರ್ತಿ ಕಾಯ್ತಾ ಇದೆ, ಇನ್ಫ್ಯಾಕ್ಟ್ ವೀಕ್ ಪೂರ್ತಿ ಕಾಯ್ತಾ ಇದೆ. ಓಕೆ ಇವಾಗ ಬರ್ಡೇ ಇದೆ ಅಂತ, ಬಟ್ ಹೋಗೋ ದಿವಸ ಹೋಗ್ಬಿಟ್ಟು ಗಿಫ್ಟ್ ತಗೊಳ್ಳೋದು ಅದು ಇದು ಅಂತ ಹಾಗೆ ಆಗುತ್ತೆ. ಸೊ ನೀವೆಲ್ಲ ಈ ಥರ ಏನಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ನೀವು ಅಕ್ಕ ತಂಗಿ ಕಿತ್ತಾಡ್ತೀರಾ ಅಥವಾ ಲೇಟ್ ಆಗುತ್ತಾ, ಏನಾದರೂ ಈ ಥರ ಇಫ್ ಯು ಕ್ಯಾನ್ ರಿಲೇಟ್ ಟು ಮೀ ಎಲ್ಲ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಓಕೆ, ಸೊ ಇವಾಗ ನೀವು ನೋಡ್ಬೋದು ಅಕ್ಕ ಆಲ್ರೆಡಿ ಇವಾಗ ಆ ಕಡೆ ಅಂದರೆ ಅವಳ ರೂಮಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಅವಳು ಆಲ್ಮೋಸ್ಟ್ ರೆಡಿ ಆಗಿದ್ದಾಯಿತು. ಇನ್ಫ್ಯಾಕ್ಟ್ ಅಕ್ಕಾಗೆಲ್ಲ ಮೇಕಪ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಮಾಡ್ತಾಳೆ. ಇನ್ಫ್ಯಾಕ್ಟ್ ನನಗೆ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ 100 times ಬೆಟರಾಗಿ ಮಾಡ್ತಾಳೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಬಂದು ನಮ್ಮ ಮುದ್ದಿನ ಏನೋ ತಿಂತಾವೆ ನೋಡಿ. ಆ್ಯಂಡ್ ತುಂಬ ಜನ ನನಗೆ ಲಾಸ್ಟ್ ಲೆವೆಲ್ ಕಾಮೆಂಟ್ ಮಾಡ್ತೀರಾ, ನಿಮ್ಮ ಲಕ್ಷಕ್ಕೆ ಇನ್ನೂ ಡೈಪರ್ಸ್ ಹಾಕ್ತೀರಾ ಅಂತ. ಇಲ್ಲ, ಆಬ್ವಿಯಸ್ಲಿ ನಾವು ಇನ್ನೂ ಲಕ್ಷಕ್ಕೆ ಡೈಪರ್ಸ್ ಹಾಕಲ್ಲ, ಜಿಂಕಿಗೆ ಹಾಗೂ ಲಡ್ಡುಗೆ ಮಾತ್ರ ಡೈಪರ್ಸ್ ಹಾಕೋದು. ಆ್ಯಂಡ್ ಅಲ್ಲಿ ಬಂದು ಅರುಣವರು ಪಾಪುನ ಆಟಾಡಿಸ್ತವ್ರೆ, ಲೈಕ್ ಟಮಿ ಟೈಮ್ ಮಾಡೋದು ಅಥವಾ ಏನಾದರೂ ಒಂದು ಆಕ್ಟಿವಿಟೀಸ್ ಇರುತ್ತಲ್ಲ ಅವೆಲ್ಲ ಆಟಾಡಿಸ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಡ್ಯಾಡಿ ಇವಾಗ ಊಟ ಮಾಡ್ತಿರೋದು, ಮಧ್ಯಾಹ್ನದ ಊಟ ಸಂಜೆ ಮಾಡ್ತಿರೋದು. ಆ್ಯಂಡ್ ಇಲ್ಲಿ ಬಂದು ಜೀಜು ನಮ್ಮ ಜಿಂಕಿನ ನೋಡ್ಕೋತವ್ರೆ. ಸೊ ಏನು ಗೊತ್ತಾ, ಸಪೋಸ್ ಇಫ್ ಇನ್ ಕೇಸ್ ನನ್ನ ಬ್ಲಾಗ್ ಬೈ ಚಾನ್ಸಾಗೂ ಯಾರನ್ನ ಅಪ್ಪಂದಿರು ಅಥವಾ ಯಾರೋ ಗಂಡಸರು ನೋಡ್ತಾ ಇದ್ದಾರೆ, ಐ ಜಸ್ಟ್ ಸಜೆಸ್ಟ್ ಯು ಒನ್ ಥಿಂಗ್ ಫ್ರೆಂಡ್ಸ್. ಅದೇನಪ್ಪ ಅಂತ ಅಂದರೆ, ಒಂದು ಸ್ವಲ್ಪನಾದರೂ ಅಲ್ಲ ಈ ಥರ ಮಗುನ ಎತ್ಕೊಳ್ಳೋದು ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಹೆಲ್ಪ್ ಮಾಡಿದ್ರು ಅಲ್ಲ, ಎಷ್ಟು ನಮ್ಮ ಕೆಲಸ ಕಡಿಮೆ ಆಗುತ್ತೆ. ಇವಾಗ ನೋಡಿ ಅಕ್ಕನೂ ಆರಾಮಾಗಿ ರೆಡಿ ಆಗ್ತಾಳೆ, ನಾನು ಆರಾಮಾಗಿ ಬ್ಲಾಗ್ ಮಾಡಿ ರೆಡಿ ಆಗ್ತಾ ಇದ್ದೀನಿ. ಇಲ್ಲಾಂದರೆ ಮಕ್ಕಳು ನೋಡ್ಕೊ ನಾವು ರೆಡಿಯಾಗು ಲೇಟು ಆಗ್ತದೆ, ಎಲ್ಲ ಒಂಥರ ಹಿಂಸೆ ಅನಿಸುತ್ತೆ. ಬಟ್ ನಿಮಗೆ ಟೈಮ್ ಸಿಕ್ಕಿದಾಗ ನೀವು ಫ್ರೀ ಇದ್ದಾಗ ಈ ಥರ ಒಂದು ಸಣ್ಣ ಪುಟ್ಟದಾಗಿ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮಮ್ಮ ಇಲ್ಲಿ ಬಂದು ಲಿಪ್ಸ್ಟಿಕ್ ಬರ್ಸ್ಕೊತವ್ರೆ, ಜಾಸ್ತಿ ಆಯಿತು ಅಂತ. ಏನೋ ಐ ಗೆಸ್ ನಮ್ಮಪ್ಪ ಹೇಳ್ತಾರೆ ಲಿಪ್ಸ್ಟಿಕ್ ಜಾಸ್ತಿ ಆಯಿತು ಅಂತ, ಬಿಕಾಸ್ ನಮ್ಮ ಅಪ್ಪಂಗೆ ಹೆಂಗೆ ಗೊತ್ತಾ, ಫುಲ್ ನ್ಯಾಚುರಲ್ ಆಗಿರಬೇಕು, ಲಿಪ್ಸ್ಟಿಕ್ ಎಲ್ಲ ಕಡಿಮೆ ಇರಬೇಕು. ಬಟ್ ನಮಗೇನೋ ಚೆನ್ನಾಗಿ ರೆಡಿ ಆಗಬೇಕು ಆ ಥರ. ಬಟ್ ಎನಿ ವಿಚ್ ವೇಸ್ ನಮ್ಮಮ್ಮ ಮಾತ್ರ ಫುಲ್ ಆಸಮಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಇವಾಗ ನನಗೊಂದು ಕಂಪ್ಲೀಟ್ ಗ್ಲಿಮ್ಸ್ ತೋರಿಸಿ ನಮ್ಮಮ್ಮ. ಸೊ ಫ್ರೆಂಡ್ಸ್, ಇದು ನಮ್ಮ ಮಮ್ಮಿಯ ಒಂದು ಬ್ಯೂಟಿಫುಲ್ ಲುಕ್. ಸೀರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮಮ್ಮಿ. ಮದ್ವೆ ಸೀರೆ ಇದು, ಮದ್ವೆಗೆ ಹಾಕೊಳಕ್ ಆಗ್ಲಿಲ್ಲ, ಟೈಲರ್ ಕೊಡ್ಲಿಲ್ಲ, ನನಗೆ ಬೇರೆ ಹುಷಾರಿಲ್ಲ. ಸೊ ಇವತ್ತು ಉಟ್ಕೊಂಡ್ರ ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಅವೊಂದು ಚೈನ್ ಅಲ್ಲ ಮಮ್ಮಿ, ಅದು ಅವಲಕ್ಕಿ ಚೈನ್. ಅವೊಂದು ಸೀರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಅಕ್ಕ ಬಂದು ಬ್ಲೂ ಕಲರ್ ಹಾಕೊಂಡಿದ್ದಾಳೆ. ಅಂಡ್ ಫ್ರೆಂಡ್ಸ್, ಇದು ನನ್ನ ಒಂದು ಫೈನಲ್ ಲುಕ್. ಸೊ ನಾನು ಒಂಥರ ಸಿಂಪಲ್ ಆಗಿ ರೆಡಿ ಆಗಿರೋದು, ಬಿಕಾಸ್ ಹೋಗ್ತಾ ತುಂಬಾ ದೂರ ಇದ್ದೆ ಅಂಡ್ ಮಗುನ ಕೂಡ ಎತ್ಕೋಬೇಕು. ಸೊ ಮೇಕಪ್ ಎಲ್ಲ ಫುಲ್ ಹಾಳಾಗುತ್ತೆ, ಅದಕ್ಕೆ ಜಸ್ಟ್ ಕಾಂಪ್ಯಾಕ್ಟ್ ಅಂಡ್ ಲಿಪ್ಸ್ಟಿಕ್ ಅಂಡ್ ಸ್ಟಿಕ್ಕರ್ ಅಷ್ಟೇ ಮೇಕಪ್ ಇಸ್ ಡನ್. ಅಂಡ್ ಒಂದು
ಇಯರಿಂಗ್ ನ ಹಾಕೊಂಡಿದ್ದೀನಿ ಅಂಡ್ ಇದು ನನ್ನ ಒಂದು ಫೈನಲ್ ಲುಕ್. ಸೊ ಹೇಗೆ ಕಾಣಿಸ್ತಾ ಇದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಅನ್ಕೊಂಡೆ ಸ್ವಲ್ಪ ಜಾಸ್ತಿ ಗ್ರ್ಯಾಂಡ್ ಆಗಿ ಹೋಗೋಣ ಅಂತ, ಬಟ್ ದೆನ್ ನಾವು ಜಸ್ಟ್ ಆಗಿ ಒಂಥರ ಗೆಸ್ಟ್ ತರ ಹೋಗಿ ಬರ್ಬೇಕು ಅಷ್ಟೇನೆ. ಅಂಡ್ ಅರುಣ್ ಅವರು ಹಾಗೂ ಜೀಜು ಕೂಡ ಬರ್ತಾ ಇಲ್ಲ. ಅವ್ರು ಬಂದ್ರೆ ಮಗುನ ಎತ್ಕೊಳಕ್ ಇನ್ನೂ ಜಾಸ್ತಿ ಹೆಲ್ಪ್ ಆಗೋದು. ಬಟ್ ಇವಾಗ ಮಗುನ ಎತ್ಕೊಂಡು ಲೂಸ್ ಹೇರು ಈ ಡ್ರೆಸ್ಸು ಆಗದೇ ಇಲ್ಲ. ಸೊ ಅದಕ್ಕೆ ಮಿನಿಮಲ್ ಮೇಕಪ್ ಆದ್ರೂ ಸ್ವಲ್ಪ ಸಿಂಪಲ್ ಆಗೋದು ಚೆನ್ನಾಗಿ ಹೋಗೋಣ ಅಂತ ಈ ಒಂದು ಲುಕ್ ನ ಕ್ರಿಯೇಟ್ ಮಾಡಿದೀನಿ. ಅಂಡ್ ಹೇಗೆ ಕಾಣಿಸ್ತಾ ಇದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಆ್ಯಂಡ್ ನಮ್ಮ ಜಿಂಕಿಮ್ಮ, ನಮ್ಮ ಹೇಯಾಂಶ್ ಗೌಡ್ರು, ನಮ್ಮ ಕಣ್ಮಣಿ ಕೂಡ ರೆಡಿ ಆಗಿದ್ದಾರೆ. ನೋಡ್ಬೋದು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಟಚ್ ವುಡ್ ಎಲ್ಲರೂ ಬಿಳಿಸೋಣ ನೋಡಿ. ಆ್ಯಂಡ್ ನಮ್ಮ ಲಡ್ಡು ಕೂಡ ನಿನಗೆ ಗೊತ್ತಾ, ಲಡ್ಡುಗೆ ನಾನು ಹೊಸ ಬಟ್ಟೆನೇ ಹಾಕಿದ್ದು, ಬಟ್ ಒಂದು ಸ್ವಲ್ಪ ಲೂಸ್ ಆಗ್ತಾ ಇದೆ. ಸರಿ ನಂಗೆ ಅರುಣವ್ರೆ ಅದು ಬೇಡ ಬೇಡ ಪ್ಲೀಸ್ ಬೇಡ ಅಂತ ಅನ್ಕೊಂಡು ಇನ್ನೊಂದು ಬಟ್ಟೆ ಕೊಟ್ಟು ಅದನ್ನ ಹಾಕಿ ಅಂತ. ಅವ್ರು ಸ್ಟಾರ್ಟಿಂಗ್ ಇದು ಮಾಡ್ತಾಯಿದ್ರು, ಪಾಪ ಅವ್ನಿಗೆ ಎಷ್ಟು ಹಿಂಸೆ ಕೊಡ್ತೀಯ ಅಂತ. ಬಟ್ ನಾನು ಅನ್ಕೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ, ಬಟ್ ತುಂಬ ಲೂಸ್ ಆಗ್ತಾ ಇತ್ತು. ಸರಿ ಆಯಿತು ಅಂತ ಇವಾಗ ಬೇರೆ ಬಟ್ಟೆ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ಆ್ಯಂಡ್ ನಮ್ಮ ಡ್ಯಾಡಿ ಊಟ ಮಾಡಿದ್ದು ಆಯಿತು. ಇನ್ಫ್ಯಾಕ್ಟ್ ಅರುಣ್ ಹಾಗೂ ಜಿಜುನ ಕೂಡ ತುಂಬ ಕರೆದೆ ಬನ್ನಿ ಹೋಗಿ ಬರೋಣ ಅಂತ. ಬಟ್ ದೆನ್ ಅವ್ರಿಗೂ ಸಹ ಕೆಲಸ ಆಯಿತು, ಮೀಟಿಂಗ್ಸ್ ಎಲ್ಲ ಇತ್ತು. ಅಂದರೆ ಆ ಮೀಟಿಂಗ್ ಕಾಲ್ಸ್ ಎಲ್ಲ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ಸಡನ್ನಾಗಿ ಬಂದ್ಬಿಡುತ್ತೆ, ಆಮೇಲೆ ಅಲ್ಲಿ ರಿಸೀವ್ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ನೀವು ಹೋಗಿ ಬನ್ನಿ, ನೆಕ್ಸ್ಟ್ ಟೈಮ್ ಏನಾದರೂ ಫಂಕ್ಷನ್ ಇದ್ದಾಗ ಬರ್ತೀನಿ ಅಂತ ಅಂದರು. ಆ್ಯಂಡ್ ನಮ್ಮ ಲಕ್ಷಿತ್ಗೆ ನಾವು ಕರ್ಕೊಂಡು ಹೋಗ್ತಾ ಇಲ್ಲ, ಬಿಕಾಸ್ ಹಾಗೆ ಹೇಳ್ದಂಗೆ ಎಲ್ಲ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಲಕ್ಷಿತ್ನು ಕರ್ಕೊಂಡು ಹೋದರೆ ಜಾಸ್ತಿ ಹಿಂಸೆ ಆಗುತ್ತೆ, ಎತ್ಕೊಳಕ್ಕಾಗಲ್ಲ ಏನಿಲ್ಲ ಅಂತ ಅಂದ್ಕೊಂಡು ಜೀಜುನೇ ನೋಡ್ಕೋತೀನಿ ಅಂತ ಅಂದರು. ಸೊ ಸರಿ ಅಂದ್ಕೊಂಡು ಮನೇಲೇ ಬಿಟ್ಟು ಬಂದ್ವಿ ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ ಇನ್ನೇನು ರೆಡಿ ಆಗಿದ್ದು ಎಲ್ಲರದ್ದು ಆಯಿತು, ಬರೀ ಮಗುದು ಮಾತ್ರ ಬಾಕಿ ಇದ್ದಿದ್ದು ಅಷ್ಟೇ. ಆ್ಯಂಡ್ ನನ್ನ ಮಗುಗೋಸ್ಕರ ಏನಾದರೂ ಬೇಕು ಅಂತ ಅಂದರೆ ಡೈಪರು ಬಟ್ಟೆಗಳೆಲ್ಲ ತಗೋತಾ ಇದೆ. ಇನ್ಫ್ಯಾಕ್ಟ್ ನಾನು ಎಲ್ಲಿಗೆ ಹೋದರೂ ತುಂಬ ಹತ್ತಿರದಲ್ಲಿ ಹೋದರೂ ನಾನು ಒಂದು ಬ್ಯಾಗಲ್ಲಿ ಒಂದು ಡೈಪರ್ಸೇ ಆಗಲಿ ಬಟ್ಟೆನೇ ಆಗಲಿ ಪ್ರತಿಯೊಂದನ್ನು ಕ್ಯಾರಿ ಮಾಡ್ತೀನಿ. ಬಿಕಾಸ್ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಆಮೇಲೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಕೊಂಡು ಅವನದೆಲ್ಲ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ಏನು ಗೊತ್ತಾ, ಮಕ್ಕಳು ಏನಾದರೂ ಲೈಕ್ ನಾವೇನಾದರೂ ಹೋಗಬೇಕು ಅಂತಲೇ ಅವ್ರಿಗೆ ಪಾಟಿ ಬರೋದು ಅಥವಾ ಅಳು ಬರೋದು ಅಥವಾ ಹೊಟ್ಟೆ ಹಸಿವು ಆಗೋದು ಏನಾದರೂ ಆಗುತ್ತೆ. ಅವರಿಂದ ಒಂದು ಅರ್ಧ ಲೇಟ್ ಆಗೋಯಿತು, ಅದರಿಂದ ಕ್ಯಾಬ್ ಸಹ ಕ್ಯಾನ್ಸಲ್ ಆಯಿತು. ಬಿಕಾಸ್ ನಾನು ಫೀಡಿಂಗ್ ಮಾಡ್ಕೊಂಡು ಕೂತ್ಕೊಂಡಲ್ಲ, ಅವ್ರು ಜಾಸ್ತಿ ಟೈಮ್ ಆಬ್ವಿಯಸ್ಲಿ ವೆಯ್ಟ್ ಮಾಡಲ್ಲ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಹಂಗೂ ಹಿಂಗೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಲೇಬೇಕಲ್ವಾ. ಮಗು ಒಂದು ಸ್ವಲ್ಪ ದೊಡ್ಡವರಾಗೋ ತನಕ ಆಮೇಲೆ ಅವರೇ ಕರೆಕ್ಟ್ ಆಗಿಬಿಡ್ತಾರೆ. ಆ್ಯಂಡ್ ಇವಾಗ ನೀವು ನೋಡ್ಬೋದು ಮಮ್ಮಿ ನನಗೆ ಬಿಸಿನೀರೆಲ್ಲ ಕಾಯಿಸ್ತವ್ರೆ. ಬಿಕಾಸ್ ಅಲ್ಲಿ ಬಿಸಿನೀರು ಸಿಗುತ್ತೋ ಇಲ್ವೋ ನಂಗೆ ಡೌಟು, ಅದಕ್ಕೆ ಫಾರ್ ಸೇಫೆಸ್ಟ್ ಅಂತ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಬಿಕಾಸ್ ನಾನು ಸಪೋಸ್ ಆಚೆ ಹೋದಾಗ ಸಮ್ಟೈಮ್ಸ್ ಒಂದ್ಸಲ ಬ್ಲೂಮು ನಾನು ತಣ್ಣೀರು ಕುಡಿತಾ ಇದ್ದೆ. ಬಟ್ ದೆನ್ ಇವಾಗ ಸ್ವಲ್ಪ ಕೋಲ್ಡೆಲ್ಲ ಆಗಿದೆಯಲ್ಲ, ಸುಮ್ಮನೆ ಯಾಕೆ ಬೇಡ ಅಂದ್ಕೊಂಡು ಬಿಸಿನೀರೇ ನಮ್ಮ ಕಾಯಿಸ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಹಿಂಗೆ ಸಣ್ಣ ಪುಟ್ಟ ಕೆಲಸ ಅಂತೂ ಮಾಡ್ತಾನೆ ಇರ್ತೀವಿ. ಸೊ ನಾನು ಮಕ್ಕಳು ಹಿಡಿಯೋದಾಗಲಿ, ಮಮ್ಮಿ ಇದೊಂದು ಕೆಲಸ ಆಗಲಿ, ಅಕ್ಕ ಇನ್ನೊಂದು ಕೆಲಸ ಆಗಲಿ, ಬಾಬಾ ಹಾಗೂ ಅರುಣವರು ಇನ್ನೊಂದು ಕೆಲಸ, ಪ್ರತಿಯೊಬ್ಬರು ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇದ್ವಿ. ಆದರೂ ಹೇಳಲ್ವಾ, ಮನೆಯಲ್ಲಿ ಮಕ್ಕಳಿದ್ರೆ ಯಾವ ಕೆಲಸನೂ ಮುಗಿಯೋದೇ ಇಲ್ಲ ಅಂತ. ಸೊ ಹಾಗೆ ಸೊ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಅಥವಾ ನೀವು ಈ ಥರ ಫಂಕ್ಷನ್ಸ್ ಹೋಗಬೇಕಾದ್ರೆ ನಿಮಗೇನಾದರೂ ಈ ಥರ ಡಿಸ್ಟರ್ಬ್ ಆದರೆ ನೀವು ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಅಂತ ಪ್ಲೀಸ್ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಪರ್ಸನಲಾಗಿ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸೊ ರೆಡಿ ಎಲ್ಲ ಆದ್ವಿ, ನಾನು ತೋರಿಸಿದ್ನಲ್ಲ ಅವಾಗೇನೆ. ಬಟ್ ತುಂಬಾ ಲೇಟ್ ಆಗ್ತಾ ಇದೆ. ಆ್ಯಂಡ್ ಕ್ಯಾಬ್ ಒಂದು ಸಿಕ್ತು, ಬಟ್ ಕ್ಯಾನ್ಸಲ್ ಕೂಡ ಆಯಿತು. ಬಿಕಾಸ್ ಪಾಪ ಒಳಗೆ ಸ್ಟಾರ್ಟ್ ಮಾಡಿಬಿಟ್ಟು ಅವನು ಫೀಡಿಂಗ್ ಮಾಡ್ತಾ ಇದೆ. ಸೊ ಬರೀ ಇವಾಗ ಹೊರಡ್ತೀನಿ, ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಸಿಗ್ತೀರಿ. ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಗೊಂದು ಮಾತು ಹೇಳ್ತೀನಿ. ನಮ್ಮ ಅಮ್ಮಂಗೆ ತುಂಬಾ ಒಂಥರ ಅನಿಸ್ತಾ ಇತ್ತು. ಬಿಕಾಸ್ ಹೆಂಗೆ ಬರೋದು, ಲೈಕ್ ಇಷ್ಟೊಂದು ಜನ ಹೋದರೆ ಚೆನ್ನಾಗಿರುತ್ತೆ ಬರ್ಡೇಗೆ ಹಾಗೆ ಹೀಗೆ ಅಂತ. ನಾನು ಏನೂ ಆಗಲ್ಲ, ಬಾರಮ್ಮಿ ನೀನು ಬರ್ಡೇಗೆ ಬಂದು ನೀನು ಒಳ್ಳೇದೇ ಅಲ್ವಾ, ಬಾರಮ್ಮಿ ಅಂತ ಹೇಳ್ತಾ ಇದೆ. ಸೊ ಬಟ್ ಅವ್ರಿಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್, ಸ್ವಲ್ಪ ಮುಜುಗರ ಇತ್ತು ಹೆಂಗೆ ಬರಲಿ ಅಂತ. ಬಟ್ ದೆನ್ ಆಮೇಲೆ ಅಡ್ಜಸ್ಟ್ ಆಗಿಬಿಟ್ರು. ನೀವು ಅದು ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಾಯಿತು ಅಂತ. ಆ್ಯಂಡ್ ಅರುಣ್ ಅವರು ನಮಗೋಸ್ಕರ ಅಂತ ಕ್ಯಾಬ್ ಬುಕ್ ಮಾಡಿದರು. ಸೊ ಸಮ್ಟೈಮ್ಸ್ ಎಲ್ಲ ಹೇಳಲ್ವಾ, ಈ ಎಂಡ್ ಮೂಮೆಂಟಲ್ಲೇ ಏನಾದರೂ ಒಂದು ಆಗುತ್ತೆ. ಫಸ್ಟೇ ಲೇಟ್ ಆಗಿತ್ತು, ಅದರಲ್ಲೂ ಸಹ ಕ್ಯಾಬ್ ಅವ್ರು ಸಿಗ್ತಾನೆ ಇರಲಿಲ್ಲ. ಅವ್ರು ಸ್ವಲ್ಪ ಆ ಕಡೆ ರೂಟಿಗೆ ಹೊಟ್ಟೋಗ್ಬಿಟ್ಟೆ. ನಾವು ಹುಡುಕ್ತಾ ಇದ್ವಿ ಎಲ್ಲಿ ಕ್ಯಾಬ್ ಎಲ್ಲಿ ಅಂತ. ಆ್ಯಂಡ್ ನಮ್ಮ ಜಿಂಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ, ಟಚ್ ವುಡ್. ಸೊ ಜಿಂಕಿ ಹಾಗೂ ಲಡ್ಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು, ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಹಾಗೂ ನಾನು ಯಾವ ಥರ ಕಾಣಿಸ್ತಾ ಇದ್ದೆ, ಅಕ್ಕ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಬನ್ನಿ, ಇವಾಗ ಇನ್ನೇನು ಕ್ಯಾಬ್ ಬಂತು, ಇವಾಗ ಹತ್ಕೊಂಡು ಹೋಗ್ತಾ ಇರೋದೇನೆ. ಸರಿ ಬಾಯ್ ಅರುಣ್ ಅವರೇ. ಸಮ್ಟೈಮ್ಸ್ ಎಲ್ಲ ಫ್ರೆಂಡ್ಸ್ ನನಗೆ ಬೇಜಾರಾಗುತ್ತೆ, ಅಯ್ಯೋ ಅರುಣನ್ನ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಬಿಟ್ಟು ಹೋಗಲೇಬೇಕು. ಆ್ಯಂಡ್ ನೀವು ನೋಡ್ಬೋದು ಅವತ್ತೇ ಟ್ರಾಫಿಕ್ ಎಷ್ಟಿದೆ ಅಂತ. ನಾನು ಹೇಳ್ತಾ ಇಲ್ವಾ, ಎಲ್ಲಾದರೂ ಹೋಗಬೇಕು ಅಂತಂದರೆ ಇವೆಲ್ಲ ಒಟ್ಟಿಗೆ ಬಂದು ಸೇರ್ಕೋತವೆ. ಟ್ರಾಫಿಕ್ಕು, ಮಗು ಅಳೋದು, ಮಗು ಪಾಟಿ, ಕ್ಯಾಬ್ ಸಿಗ್ತಾ ಇಲ್ಲ, ಅಥವಾ ಫೀಡಿಂಗ್ ಮಾಡಬೇಕು, ಕ್ಯಾಬ್ ಕ್ಯಾನ್ಸಲ್ ಆಯಿತು, ಇದೇ ಆಗ್ತಾ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಆದರೂ ನಾವು ಹೋಗ್ತಾ ಇದ್ದೀವಿ. ಎಲ್ಲ ಹೀಗೆ ಮಾಡೋದು.
ಯಾರು ಪರಿಚಯ ಇಲ್ಲ ಕೂತಿನಿ ಈಗೇನೋ ಅಂತ ಅನಿಸ್ತೈತಿ. ಈ ಕ್ಲೋಸ್ ಡೋರ್ ಅಂತೆ ಕಡೆ ಎಲ್ಲೈತೆ ಕ್ಲೋಸ್ ಮಾಡೋದಿದ್ದು ಅದು ಕ್ಲೋಸ್ ಕ್ಲೋಸ್ ಅಂತಾನೆ ಐತೆ. ಬಟ್ ಅವ್ ಹಾಗೆ ನಿಂತಿದೀವಿ. ಇದು ಆಟೋಮೆಟಿಕ್ ಅನ್ಕೊಂಡಿದೀವಿ. ಅದು ಬಟ್ ಅದು ಹಿಂಗೆ ಎಳಿಯೋದು. ನಮ್ಮೊಂದರ ಅನ್ಸುತ್ತೆ ಯಾರು ಪರಿಚಯ ಈಗ ಅನಿಸ್ತೈತ ಮನೆ. ಸೊ ಪಾರ್ಟಿ ಹಾಲ್ ರೀಚ್ ಆದ್ವಿ ಆ್ಯಂಡ್ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಬಲೂನ್ಸಿಂದ ಫ್ಲವರ್ಸಿಂದ. ಆ್ಯಂಡ್ ನಮಗೆ ತುಂಬಾ ಲೈಕ್ ಡೌಟ್ ಇತ್ತು ಅವ್ರನ್ನ ಗುರುತಿಡಿಸ್ತಾರ, ಬಿಕಾಸ್ ನಾವು ಫಸ್ಟ್ ಟೈಮ್ ಅವತ್ತು ಮೀಟ್ ಆಗಿದ್ದು. ಬಟ್ ನಾವು ಹೋಗಿದ ತಕ್ಷಣ ನಮಗೆ ಚೈತ್ರ ಅವ್ರು ಸಿಕ್ಕಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಇದೇ ಒಂಥರ ಖುಷಿ ಆಯಿತು ನನಗೆ, ಮಮ್ಮಿಗೆ, ಅಕ್ಕಾಗೆಲ್ಲ ಡೌಟು ನಮ್ಮನ್ನ ಗುರುತಿಡಿಸ್ತಾರ, ಬಿಕಾಸ್ ಫಸ್ಟ್ ಟೈಮ್ ಅಲ್ಲ ಮೀಟ್ ಆಗಿದ್ದು ಅದಕ್ಕೇ. ಆ್ಯಂಡ್ ಆಂಟಿಗಳು ತುಂಬಾ ಒಳ್ಳೆಯವರು, ತುಂಬಾ ಡೌನ್ ಟು ಅರ್ತ್ ಪರ್ಸನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲ ಅವ್ರು ಆಡ್ತಾರೆ, ಯಾರನ್ನ ಕೇಳಿದ್ರು ನಾನಿದ್ದೆ. ಅವ್ರ ಅಮ್ಮನೂ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ಅವ್ರ ಅಮ್ಮನ ಹತ್ರ ಕುಡಿಯೋದು ಹೋಗಲ್ಲ ಅವರು. ಆದರೆ ಇವತ್ತು ಇಷ್ಟೊತ್ತು ಗಂಟೆ ಆ ಬಟ್ಟೆ ವೆಯ್ಟ್ ಇತ್ತಲ್ವ, ಆ ಬಟ್ಟೆ ವೆಯ್ಟ್ ಏನು ತಿಂದಿಲ್ಲ. ಸಾಯಂಕಾಲ ಸ್ವಲ್ಪ ಜ್ಯೂಸ್ ಕೊಟ್ಟಿದ್ರು ಅಷ್ಟೇ. ಇಲ್ಲಿ ತನಕ ಅವ್ರ ಅಮ್ಮನ ಹತ್ರ ಕುಡಿದಿಲ್ಲ, ಏನಿಲ್ಲ. ಅವ್ರು ಇನ್ವಿಟೇಷನ್ ಅದನ್ನು ಅವ್ರ ಅಮ್ಮಗೆ ಏನು ಕೇಳೋದೇ ಇಲ್ಲ. ಪರವಾಗಿಲ್ಲ ಅವ್ರ ಅಮ್ಮನ ಕೇಳೋದೇ ಇಲ್ಲ. ಸೊ ನೋಡಿ ಕಣ್ಮಣಿ ಎಷ್ಟು ಆಟ ಆಡ್ತಾರೆ ಅಂದರೆ ನಿಜವಾಗ್ಲೂ ಹಿಡಿಯೋಕ್ಕೆ ಕಷ್ಟ ಆಗ್ತಾಯಿತ್ತು. ಬಟ್ ದೆನ್ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಲ್ವಾ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ ನನಗೆ ಆಂಟಿ ಹಾಗೂ ಚೈತ್ರ ಅವ್ರು ಇಬ್ಬರು ಹೇಳಿದರು ನಿಮ್ಮ ವ್ಲಾಗ್ಸ್ ನೋಡ್ತೀವಿ ಅಂತ. ಸೊ ನಿಜ ನನಗಂತೂ ಸಿಕ್ಕಾಪಡೆ ಖುಷಿನೂ ಆಯಿತು ಹಾಗೂ ಶಾಕ್ ಕೂಡ ಆಯಿತು, ಹೌದಾ ನೀವು ನಮ್ಮ ವ್ಲಾಗ್ಸ್ ನೋಡ್ತೀರಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ನಾವು ಅಂದ್ಕೊಂಡ್ವಿ ಲೇಟ್ ಹೋಗ್ತೀವಿ ಅಂತ, ಬಟ್ ಲೇಟ್ ಏನೂ ಹೋಗಿಲ್ಲ. ಇನ್ಫ್ಯಾಕ್ಟ್ ಆನ್ ಟೈಮಿಗೆ ಹೋಗಿದ್ವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನಾವು ಹೋಗಿ ಒಂದು ಸ್ವಲ್ಪ ಟೈಮ್ಗೆ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ರು. ಸೊ ಬನ್ನಿ ಕೇಕ್ ಕಟ್ಟಿಂಗ್ ಈ ಒಂದು ಪಾರ್ಟಿನ ಎಂಜಾಯ್ ಮಾಡೋಣ. ಸೊ ನೋಡ್ತಾ ಇದ್ರೆ ಡೆಕೋರೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿರೋ ಅಂತ ಒಂಥರ ತುಂಬಾ ಲೈಕ್ ಪಿಂಕಿ ಥರ ಇತ್ತು. ಆ್ಯಂಡ್ ಚೈತ್ರವ್ರಾಗಿರಲಿ ಅಥವಾ ಕುಶಾನಿ ಅಥವಾ ಆಂಟಿ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗಿದ್ರು, ಒಂಥರ ಕ್ಯೂಟ್ ಡಾಲ್ ಥರನೇ ರೆಡಿ ಆಗಿದ್ರು ಫ್ರೆಂಡ್ಸ್. ಆ್ಯಂಡ್ ಕೇಕ್ ಮಾತ್ರ ಸಕ್ಕತ್ತಾಗಿತ್ತು ನೋಡೋಕ್ಕೆ. ಸೊ ಬನ್ನಿ ಇವಾಗ ಎಂಜಾಯ್ ಮಾಡೋಣ. ಆ್ಯಂಡ್ ಇದಕ್ಕಿಂತ ಮುಂಚೆ ಲೈಕ್ ಬರ್ಡೇ ಕ್ಲಿಪ್ಪಿಂಗ್ಸ್ ಅಕ್ಕ ಸಹ ತಗೊಂಡಿದ್ದಾಳೆ. ಸೊ ಅವಳು ಇನ್ನು ಡೀಟೇಲಾಗಿ ವ್ಲಾಗ್ನ ಹಾಕ್ತಾಳೆ ಆದಷ್ಟು ಬೇಗ. ಇನ್ಫ್ಯಾಕ್ಟ್ ನೆಕ್ಸ್ಟ್ ವ್ಲಾಗ್ಗೆ ಹಾಕ್ತಾಳೆ. ಸೊ ಎಲ್ಲರೂ ಕನ್ನಡ ವ್ಲಾಗ್ ಸುಪ್ರಿಯಾನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಡಿ, ಓಕೆನಾ. ಇನ್ನೊಂದು ಏನು ಗೊತ್ತಾ, ನಾನು ಆ್ಯಕ್ಚುಲಿ ಜಾಸ್ತಿ ಬರ್ಡೇ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇನ್ಫ್ಯಾಕ್ಟ್ ಅಕ್ಕ ಮಾಡ್ತಾಯಿದ್ದು, ನಾನು ಅವ್ರಿಗೂ ಸ್ಟಾಪ್ ಮಾಡಿದೆ, ಈ ಮಾಡಬೇಡ ಸುಮ್ಮನೆ ಅವ್ರು ಏನು ಅನ್ಕೋತಾರೆ ಅಂತ. ಬಟ್ ದೆನ್ ಆಮೇಲೆ ಚೈತ್ರ ಅವ್ರು ಹೇಳಿದರು ಆ ಥರ ಏನೂ ಇಲ್ಲ, ನೀವು ಮಾಡೋದು ನಮಗೂ ಖುಷಿನೇ, ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ನಮಗೂ ಖುಷಿನೇ ಅಂತ ಹೇಳಿದರು. ಸೊ ನಿಜ ನಾನಂತೂ ಒಂಥರ ಫುಲ್ ಖುಷಿನೇ ಆಗೋಯಿತು. ಬಟ್ ದೆನ್ ಇನ್ನೂ ಕ್ಯಾಪ್ಚರ್ ಮಾಡ್ಬೋದಿತ್ತು, ಬಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಅಕ್ಕನ ಬ್ಲಾಗಲ್ಲಿ ನೋಡಿ ಅವಳು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡಿದ್ದಾಳೆ. ಆ್ಯಂಡ್ ಅಷ್ಟೊತ್ತಿಗೆ ನನ್ನ ಫೋನ್ ಸಹ ಸ್ವಿಚ್ ಆಫ್ ಆಗಿತ್ತು. ಸೊ ಅದು ಸಹ ಒಂದು ಪ್ರಾಬ್ಲಮ್ ಆಗಿತ್ತು. ಲಡ್ಡು ಬರ್ತ್ಡೇ ಪಾರ್ಟಿಗೆ ಬಂದಿದ್ದೀರಾ ನೀವು? ನಿಮ್ಮ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಬಂದಿದ್ದೀರಾ ನೀವು? ಹೌದಾ ಹೌದಾ ಮಮ್ಮಿ ಬಿಗ್ ಬಾಸ್ ಅವ್ರು ಸಂಗೀತ ಆಕ್ಟಿಂಗ್, ಸಂಗೀತ ಮತ್ತೆ ನೀತು. ಸೊ ಇದರಲ್ಲೇ ಗೊತ್ತಾಗುತ್ತೆ ಅಲ್ವಾ ನಮ್ಮ ಬಿಗ್ ಬಾಸ್ ಎಷ್ಟು ಫಾಲೋ ಮಾಡ್ತಾರೆ ಅಂತ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಬರ್ಡೇ ಪಾರ್ಟಿ, ಅಲ್ಲಿ ಕೇಕ್ ಕಟ್ಟಿಂಗ್ ಆದಮೇಲೆ ಫೋಟೋ ಸೆಷನ್ ನಡೀತಾ ಇತ್ತು. ಸೊ ಫ್ಯಾಮಿಲಿ ಫೋಟೋಸ್ ಆಬ್ವಿಯಸ್ಲಿ ಈಸ್ ಅ ಮಸ್ಟ್ ಅಲ್ವಾ. ಸೊ ಫ್ಯಾಮಿಲಿ ಫೋಟೋಸ್ ಆದಮೇಲೆ ನೆಕ್ಸ್ಟ್ ನಾವು ಫೋಟೋಸ್ ತೆಗ್ಸೋಕ್ಕೆ ಹೋಗ್ತೀವಿ. ಸೊ ತುಂಬಾ ಖುಷಿ ಆಯಿತು ನನಗೆ ಫೋಟೋಸ್ ತೆಗ್ಸ್ಕೊಳ್ಳೋಕ್ಕೆ, ಮಾತಾಡ್ಸೋಕ್ಕೆ. ಇನ್ಫ್ಯಾಕ್ಟ್ ನಮ್ಮ ಮಕ್ಕಳು ಅಳ್ತಾ ಇರಲಿಲ್ಲ ಅಂದರೆ ನಾವು ಇನ್ನೂ ಅಲ್ಲಿ ಚೆನ್ನಾಗಿ ಮಾತಾಡಿಸ್ಬೋದಿತ್ತು. ಮೇ ಬಿ ನೆಕ್ಸ್ಟ್ ಟೈಮ್ ನಾನು ಖಂಡಿತ ಇವ್ರಿಗೆ ಇನ್ವೈಟ್ ಮಾಡ್ತೀನಿ. ಆ್ಯಂಡ್ ತುಂಬ ಮಾತಾಡೋಣ ಇವ್ರ ಜೊತೆ. ಆ್ಯಂಡ್ ಅಕ್ಕ ಕೂಡ ಅವಳ ವ್ಲಾಗಲ್ಲಿ ತುಂಬ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾಳೆ. ಊಟ ಕೂಡ ತುಂಬಾ ಯಮ್ಮಿ ಊಟ ಆಯಿತು. ಸೊ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಊಟ ಆದಮೇಲೆ ಮನೆಗೆ ಹೋಗ್ತೀವಿ. ಸೊ ಬನ್ನಿ ಇವಾಗ ಮನೇಲಿ ಹೋಗಿ ನಿಮಗೆ ಸಿಗ್ತೀನಿ, ಓಕೆನಾ. ಓಕೆ ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ನೀವು ಟೈಮ್ ನೋಡ್ಬೋದು, ಆಲ್ರೆಡಿ 10 ಗಂಟೆ ಆಗಿದೆ. ಮನೆಗೆ ಬರೋ ಅಷ್ಟರಲ್ಲಿ ಮಾತ್ರ ಸಾಕಾಯ್ತು. ನಮ್ಮ 2 ಮಹಾನ್ ಪಿಳ್ಳೆಗಳು ನೋಡಿ
ಈ ಒಂದು ಪುಣ್ಯಾತ್ಮ ಇದ್ದಾನೆ, ದೊಡ್ಡ ಪುಣ್ಯಾತ್ಮ, ಚಿಕ್ಕ ಪುಣ್ಯಾತ್ಮ. ಈ ಚಿಕ್ಕ ಪುಣ್ಯಾತ್ಮ ಮಮ್ಮಿ ರೇಷ್ಮೆ ಸೀರೆ ಮೇಲೆ ಅಲ್ಲೇ ಪಿಚ್ಚಿ ಕೂಡ ಮಾಡ್ಬಿಟ್ಟ, ಪಿಚ್ಚಿ ಮಾಡ್ಬಿಟ್ಟಿದ್ದಾರೆ. ಸೊ ನಾನು ಪಿಚ್ಚಿ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಅಪ್ಪ ದೇವ್ರೆ. ಸೊ ತುಂಬಾನೇ ಚೆನ್ನಾಗಾಯ್ತು ಫಂಕ್ಷನ್, ತುಂಬಾ ಚೆನ್ನಾಗಾಯ್ತು. ಸೊ ಚೈತ್ರ ಅವರಾಗಿರ್ಲಿ ಹಾಗೂ ಕುಶಾನಿ ಪಾಪು, ಲೈಕ್ ಆಂಟಿ, ತುಂಬಾನೇ ಸೋ ಅಮೇಸಿಂಗ್, ಸೋ ಬ್ಯೂಟಿಫುಲ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ತರಾನೇ ಕಾಣಿಸ್ತಾ ಇದ್ರು. ನಿಜವಾಗ್ಲೂ ಅವ್ರ ಲುಕ್ಸ್ ಗಿಂತ ಜಾಸ್ತಿ, ಅವ್ರ ಡ್ರೆಸ್ ಗಿಂತ ಜಾಸ್ತಿ ಅಲ್ಲ, ಅವ್ರ ಮನ್ಸು ಮಾತ್ರ ಇದ್ದಿದ್ದು ತುಂಬಾನೇ ಪ್ಯೂರ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂತ ಅಂದ್ರೆ ಇನ್ಫ್ಯಾಕ್ಟ್ ನಮ್ಗೆ ಡೌಟ್ ಆಗ್ತಾ ಇತ್ತು, ಯಪ್ಪ ನಾವು ಇಷ್ಟು ಚೆನ್ನಾಗಿ ಹೋಗ್ತಾ ಇದೀವಿ, ಏನ್ ಅನ್ಕೋತಾರೆ, ಹೆಂಗಿರುತ್ತೆ ಅಂತ. ಬಟ್ ನಮ್ಮ ಮಮ್ಮಿ ಹತ್ರ ಕೇಳ್ಸಲ್ಲ ಇರಿ, ನಮ್ಮಮ್ಮ ಈಗಲಿ ವೇಟಿಂಗ್ ಆಕ್ಚುಲಿ ಟು ಟಾಕ್. ಸೊ ಎಸ್ ಮಮ್ಮಿ, ನಾನಂತೂ ಹೇಳಿದ್ದೆ ಇವ್ರಿಗೆ ಕರ್ದಿರೋದು ಒಬ್ಬರನ್ನ, ಅಂದ್ರೆ ಲಚ್ಚುನ ಸೋನನ್ನ ಇವಡೆ ಬೆಳಗ್ಗೆ ಕರ್ದಿದ್ರೆ ನಾನೊಬ್ಳೋದ್ನ 3 ಜನ ಹೋಗೋದು ಬೇಡ ಫಂಕ್ಷನ್ಗೆ, ನಾನ್ ಮಾತ್ರ ಊಟ ಮಾಡಲ್ಲ, ನೀವು ನನ್ಗೆ ನಾಚಿಕೆಪ್ಪ ನಾನು ಊಟ ಮಾಡಲ್ಲ ಅಂತ ಹೇಳಿದ್ದೆ. ಅವ್ರು ಮಾತಾಡ್ಸಿದ್ ನೋಡಿ ನಾನೇ ಫಸ್ಟ್ ಹೋಗಿ ಊಟ ಮಾಡಿದ್ದು. ಹೌದು, ಅವ್ರ ಭಾವಣಿಕೆ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಥ್ಯಾಂಕ್ ಯು. ಹೌದು. ಸೊ ನೀವೇನಾದ್ರೂ ಬೈ ಚಾನ್ಸ್ ಹಾಗೂ ನಮ್ಮ ವ್ಲಾಗ್ಸ್ ನೋಡ್ತಾ ಇದ್ರೆ ಚೈತ್ರ ಅವರೇ ಹಾಗೂ ಆಂಟಿ ತುಂಬಾ ಥ್ಯಾಂಕ್ಸ್ ನಮ್ಮನ್ನ ಇನ್ವೈಟ್ ಮಾಡಿದ್ಗೆ. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ಕುಶಾನಿಗೆ ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್, ಒಳ್ಳೆ ಆರೋಗ್ಯ, ವಿದ್ಯಾ ಬುದ್ಧಿ ಕೊಟ್ಟಿ ದೇವ್ರು ಕಾಪಾಡ್ಕೊಂಡು ಬರ್ಲಿ ನಿಮ್ಮೆಲ್ಲರೂ ಹಾಗೂ ನಮ್ಮ ಲಿಟಲ್ ಪ್ರಿನ್ಸೆಸ್ನು ಕೂಡ. ಸೊ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬಾ ಗ್ರೌಂಡ್ ಟು ಅರ್ತ್, ಏನಂತಾರೆ, ಬರೀ ಯೂಟ್ಯೂಬ್ ಅಲ್ಲಿ ಮಾತ್ರ ಅಲ್ಲ, ಅವರು ನ್ಯಾಚುರಲ್ ಆಗು ತುಂಬಾನೇ ಸಾಫ್ಟ್ ಹಾರ್ಟೆಡ್, ಗ್ರೌಂಡ್ ಟು ಅರ್ತ್ ಅಂತಾನೆ ಹೇಳ್ಬೋದು. ಸೊ ಎಸ್, ತುಂಬಾನೇ ಖುಷಿ ಆಯ್ತು. ನಮ್ಮಿಬ್ರು ಮಕ್ಳು ಒಂದ್ ಸ್ವಲ್ಪ ಕೋಆಪರೇಟ್ ಮಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿರೋದು. ಅಂಡ್ ಅಕ್ಕ, ನೀನೇನ್ ಹೇಳಕ್ ಇಷ್ಟ ಪಡ್ತೀಯಾ? ನಂಗಂತೂ ತುಂಬಾ ಜಾಸ್ತಿ ಖುಷಿ ಆಯ್ತು. ತುಂಬಾ ಲೈಕ್ ಅದೇನೋ ಅವರು ಮನಸ್ಫೂರ್ತಿಯಾಗಿ ಮಾತಾಡಿದ್ರು, ನಮಗೂ ಅಷ್ಟೇ ಮನಸ್ಫೂರ್ತಿಯಾಗಿ ಖುಷಿ ಆಯ್ತು. ಸೊ ಆ ರೀತಿಯಾಗಿ ಬಟ್ ಸೀರಿಯಸ್ಲಿ ನಾವು ಅನ್ಕೊಂಡಿರ್ಲಿಲ್ಲ. ನಾವು ಅಪ್ಪ ಹೋಗೋ ತನಕ, ಒಳಗಡೆ ಹೋಗೋ ತನಕ ಒಂದು ಭಯದಲ್ಲೇ ಹೋಗಿತ್ತು ಲಿಟ್ರಲಿ. ಬಟ್ ಒಳಗೆ ಹೋದ್ಮೇಲೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸೀರಿಯಸ್ಲಿ. ನಂದು ಹಾಯ್ ಹೇಳು. ಅಲ್ರು ಹಾಯ್. ಸೊ ಎಸ್, ಅಷ್ಟೇ ಫ್ರೆಂಡ್ಸ್, ಏನಂಗೆ ಹೇಳಕ್ಕೆ ಬರ್ತಾ ಇಲ್ಲ. ಅಂಡ್ ನಾನು ಲಾಸ್ಟ್ ಆಂಟಿಗೆ ಹೇಳಿದೆ, ಆಂಟಿ ನಾನು ಹೇಳಕ್ ಇಷ್ಟ ಇಲ್ಲ, ಬಟ್ ಸ್ಟಿಲ್ ನಮ್ಮ ಕುಶಾನಿಗೆ ನಾನು ಒಂದು ಕಾಲ್ ಗೆಜ್ಜೆನ ತಂದಿರೋದು. ಏನು ಹೇಳ್ತಾ ಇದೀನಿ ಅಂತ ಅಂದ್ರೆ, ತುಂಬಾ ಜನ ಗಿಫ್ಟ್ಸ್ ತಂದಿರ್ತಾರಲ್ಲ, ಸೊ ಅದರಲ್ಲಿ ಮೇ ಬಿ ಮಿಸ್ಪ್ಲೇಸ್ ಆಗುತ್ತೆ ಅಥವಾ ಯಾರು ಏನ್ ತಂದ್ರು ಅಂತ ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇದೀನಿ, ಪಾಪುಗೆ ಹಾಕಿ ಅಂತ ಹೇಳಿದೆ. ಸೊ ಆಂಟಿ ಹೇಳಿದ್ರು, ನಿಮ್ ಗಿಫ್ಟ್ ಗಿಂತ ಜಾಸ್ತಿ ನೀವು ಬಂದಿರೋದೇ ನಮ್ಗೆ ತುಂಬಾ ಖುಷಿ, ನಿಮ್ ವಿಡಿಯೋಸ್ ನಾವು ನೋಡ್ತಾನೆ ಇರ್ತೀವಿ ಅಂತ ಹೇಳಿದ್ದು. ಸೊ ಹಂಗೆ ಹೇಳಿದ ತಕ್ಷಣ ಹೌದಾ ನಮ್ ವಿಡಿಯೋಸ್ ನೋಡ್ತೀರಾ ಅಂತ ಒಂದು ಬಂತು. ಸೊ ಎಸ್, ಓಕೆ ಫ್ರೆಂಡ್ಸ್. ಸೊ ಎಸ್, ಹೇಳಲ್ವಾ. ಸೊ ಏನಪ್ಪಾ ಅಂತಂದ್ರೆ, ಮೇಕಿಂಗ್ ಸಮ್ವನ್ ಹ್ಯಾಪಿ ಸೋ ಈಸಿ, ಸೋ ಸಿಂಪಲ್ ಅಲ್ವಾ. ಸಮ್ಟೈಮ್ಸ್ ಜಸ್ಟ್ ಬೈ ಟಾಕಿಂಗ್ ಫ್ಯೂ ಗುಡ್ ವರ್ಡ್ಸ್, ಒಂದು ಒಳ್ಳೆ ಮಾತಿಂದ ಒಬ್ರು ಮನ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ನನಗ ಖುಷಿ ಸಿಕ್ತು. ಸೊ ಎಸ್, ಅಷ್ಟೇ ಫ್ರೆಂಡ್ಸ್. ಸೊ ಈ ಒಂದು ವ್ಲಾಗ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ, ಲೈಕ್ ಆಲ್ ಬರ್ಡೇ ಮುಗಿ ತುಂಬಾ ದಿವಸ ಆದ್ಮೇಲೆ ವ್ಲಾಗ್ ಬರುತ್ತೆ. ಬಟ್ ಸ್ಟಿಲ್ ಟ್ರೈ ಮಾಡಿದೀನಿ ಸ್ವಲ್ಪ ಗ್ಲಿಮ್ಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ. ಅಂಡ್ ಕನ್ನಡ ವ್ಲಾಗರ್ ಸುಪ್ರಿಯಾ ಅವರು ಈ ವ್ಲಾಗ್ನ ಹಾಕಿರ್ತಾರೆ ಅಥವಾ ಹಾಕ್ತಾರೆ ನನಗೆ ಗೊತ್ತಿಲ್ಲ. ಸೊ ಏನಪ್ಪ ಅಂದ್ರೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಅಷ್ಟೇನೆ. ಅಂಡ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ವ್ಲಾಗರ್ ಸುಪ್ರಿಯಾ, ಲಚ್ಚೂಸ್ ಪ್ರಪಂಚ ಹಾಗೂ ಯಾರೆಲ್ಲ ಚಾನೆಲ್ಸ್ ನೋಡ್ತೀರಾ ಎಲ್ರಿಗೂ ಸಬ್ಸ್ಕ್ರೈಬ್